ಬಿಂಬ ಪ್ರತಿಬಿಂಬ ದೃಷ್ಟಾಂತಸೆ ಭೇದ ಭ್ರಾಂತಿ ಕಿ ನಿವೃತ್ತಿ ಹೋವೆ ತೆಳಗೆ ಅವರು ಕೊಟ್ಟಾರ. ಶ್ರೀ ಪ್ರಕಾಶಾತ್ ಚರಣ ಮುನಿಕಾ ಮತ ಹೈ ಚಂದ್ರೋದಯ ಟಿಪ್ಪಣಿ. ಹಾಂ, ಈಗ ಪ್ರಕಾಶಾತ್ಮ ಚರಣ ಮುನಿದು ಮತ ಹೇಳ್ತಾರೆ. ಈಗ ಅಧ್ಯಾಸಕಿ ಕಾರಣತಾಮಿ, ಅಧ್ಯಾಸದ ಕಾರಣತಾದಲ್ಲಿ ಈಗ ಇಬ್ಬರು ಹೇಳ್ಯಾರ, ಈಗ 3 ಮಂದಿ ಹೇಳ್ಯಾರ. ಈಗ ಹಾಂ, ಇವರು ಪಂಚಪಾದಿಕ ವಿವರಣಕಾರಕ ಮತ ಹೇ. ಪಂಚಪಾದಿಕ ಅನ್ನೋದು ಗ್ರಂಥದಿದು. ಪಂಚಪಾದಿಕ ಅವರು ಒಟ್ಟು 15 ವಿವರಣಕಾರ. ಶ್ರೀ ಪ್ರಕಾಶಾತ್ಮ ಚರಣ ಮುನಿ. पंचपादिका विवरणकार के मत का अनुसारी तो ಏಕೈ. ಇವರ ಮತಾನುಸಾರವಾಗಿಯೇ ಈಗ ಅವರದು ರೀತಿ ಹೇಳ್ತಾರೆ. ಹಾಂ, ಶ್ರೀ ಪ್ರಕಾಶಾತ್ಮ ಚರಣ ಮುನಿ. ಹಾಂ, ವಿವರಣಕಾರ. ಅವ್ರ ಹೆಸರ ಶ್ರೀ ಪ್ರಕಾಶಾತ್ಮ ಚರಣ ಮುನಿ ವಿವರಣಕಾರ. आवरण विक्षेप भेद से अज्ञान की 2 शक्ति है. आवरण शक्ति ಒಂದು, ವಿಕ್ಷೇಪ ಶಕ್ತಿ ಅಂತ ಹಿಂಗೆ 2 ಶಕ್ತಿ ನಿಮ್ಗೆ ಗೊತ್ತವ. ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಆವರಣ ಅಂದ್ರೆ ನಾಸ್ತಿ ನ ಪ್ರಕಾಶಿತಿ ಇತಿ ವ್ಯವಹಾರ ಹೇತು ಆವರಣ. ಇಲ್ಲ, ತೋರುವುದಿಲ್ಲ, ವ್ಯವಹಾರಕ್ಕೆ ಇಲ್ಲ, ತೋರುವುದಿಲ್ಲ, ಈ ವ್ಯವಹಾರಕ್ಕೆ ಏನು ಕಾರಣೀಭೂತ ಆಗ್ಯದ, ಅದಕ್ಕಂದ್ರಿ ಆವರಣ. ಆವರಣ ಒಂದು ಆವರಣ ಶಕ್ತಿ ಐತಿ, ಒಂದು ವಿಕ್ಷೇಪ ಶಕ್ತಿ ಐತಿ. आवरण शक्ति विशिष्ट अज्ञान अंश का ज्ञान से विरोध होने ते नाश होवे है. आवरण शक्तिದು ಎದರದೊಡನೆ ವಿರೋಧ? ಜ್ಞಾನದೊಡನೆ ವಿರೋಧ. ಜ್ಞಾನ ಆಗಿದ್ರೆ ಆವರಣ ಹೋಗ್ತದೆ, ಜ್ಞಾನ ಆಗಲಿಲ್ಲ ಆವರಣ ಹೋಗಲ್ಲ. ಕತ್ತಲಿದೊಡನೆ ಬೆಳಕಿನ ವಿರೋಧ. ಬೆಳಕ ಇತ್ತಂದ್ರೆ ಕತ್ತಲಿಗೆ ವಿರೋಧ, ಕತ್ತಲಿ ಬೆಳಕಿಗೆ ವಿರೋಧ. ಆವರಣ ಶಕ್ತಿ ವಿಶಿಷ್ಟ ಅಜ್ಞಾನದ ಅಂಶ. 2 ಅಂಶಗಳು, ಒಂದು ವಿಕ್ಷೇಪ ಶಕ್ತಿ ಅಂಶ, ಒಂದು ಆವರಣ ಶಕ್ತಿ. ಅಜ್ಞಾನದೇ 2 ಶಕ್ತಿಗಳು. ಒಂದೇ ಮೂಲ ಅಜ್ಞಾನದು 2 ಶಕ್ತಿಗಳು, ಒಂದು ಆವರಣ ಶಕ್ತಿ ಅದ, ಒಂದು ವಿಕ್ಷೇಪ ಶಕ್ತಿ ಅದ. ಆ ಆವರಣ ಶಕ್ತಿದು ಆ ಜ್ಞಾನದೊಡನೆ ವಿರೋಧದ, ಜ್ಞಾನದೊಡನೆ ವಿರೋಧದ. ನಾಶಕ ಜ್ಞಾನ से विरोध होने ते नाश होवे. विक्षेप शक्ति विशिष्ट अज्ञान अंश का ज्ञान से विरोध नहीं. विक्षेप शक्ति विशिष्ट ಅಜ್ಞಾನ ಅಂಶದು ಅದು ಜ್ಞಾನದೊಡನೆ ವಿರೋಧ ಇಲ್ಲ. ಹೆಂಗೆ ಜ್ಞಾನದೊಡನೆ ವಿರೋಧ ಇಲ್ಲ ಅಂತ ಕೇಳಿದರೆ, ಈಗ ನಮಗೆ ಅಜ್ಞಾನ ಹೋಯ್ತು ಅಂದ್ರೆ ಮಹಾವಾಕ್ಯ ಕೇಳೋದ್ರಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯಿತು. ಆದ ಕೂಡಲೇ ನಮಗೆ ಜ್ಞಾನ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ನಮಗೆ ಆಯಿತು. ಆದಮೇಲೆ ಆವರಣ ಶಕ್ತಿ ಹೋಯಿತು, ವಿಕ್ಷೇಪ ಶಕ್ತಿ ಉಳಿತು. ವಿಕ್ಷೇಪ ಶಕ್ತಿ ಅಂದರೆ ಏನು? ಕಿ ಧ್ಯೇಯ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಇಂದ್ರಿಯ, ಚಿದಾಭಾಸ, ಮತ್ತು ಇವುಗಳೆಲ್ಲ ಧರ್ಮನ ಹಿಡಿಬೇಕು. ಚಿದಾಭಾಸ, ಚಿದಾಭಾಸ ಧರ್ಮ, ಇವೆಲ್ಲ ವಿಕ್ಷೇಪ. ಈ ವಿಕ್ಷೇಪ ಶಕ್ತಿದೊಡನೆ ಆ ಜ್ಞಾನದ ವಿರೋಧಿಲ್ಲ. ಜ್ಞಾನದು ವಿರೋಧಿಲ್ಲ ಅಂದರೆ ಯಾಕೆ ವಿರೋಧಿಲ್ಲ? ಎಲ್ಲಿ ಪರ್ಯಂತರವಾಗಿ ಪ್ರಾರಬ್ಧ ಕರ್ಮ ಇರೋದು ಅಲ್ಲಿ ಪರ್ಯಂತರ ವಿಕ್ಷೇಪ ಶಕ್ತಿ ಇರುತ್ತದೆ. ವಿಕ್ಷೇಪ ಶಕ್ತಿ ಇರುತ್ತೆ. ಒಂದು ವೇಳೆ ಆ ಜ್ಞಾನದೂ ಕೂಡ ವಿಕ್ಷೇಪ ಶಕ್ತಿ ವಿರೋಧ ಇದ್ದರೆ, ಎಲ್ಲರೂ ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಅದ. ಅವನು ಜ್ಞಾನಿದು ಈಗ ಆಯುಷ್ಯ 80 ವರ್ಷ, ಅವ್ರಿಗೆ 60 ವರ್ಷದ ಜೀವನ್ಮುಕ್ತ ಅದ. ಮುಂದಿನ ದಿನ 20 ವರ್ಷ ಅದಲ್ಲ. ಹಾಂ, ಈಶ್ವರ ಸಂಕಲ್ಪದ 80 ವರ್ಷ, ಅದು ಭೋಗಿಸಲಿಬೇಕು. ಆ ಮುಂದೆ ಏನೇನು ಅವ್ರ ಪ್ರಾರಬ್ಧಗಳ ಭೋಗಿಸಲಿಕ್ಕೆ ಬೇಕು. ಜ್ಞಾನ ಆಗಿದ್ರು ಕೂಡ ಎಷ್ಟೋ ಮಹಾತ್ಮರಿಗೆ ಕ್ಯಾನ್ಸರ್ ಅವು ಇವು ಎಷ್ಟು ಅವು ಭೋಗಿಸಲಿಕ್ಕೆ ಬೇಕು. ಜ್ಞಾನರಾಗ್ಯದ, पण ವಿಕ್ಷೇಪ ಶಕ್ತಿ ಹಂಗೆ ಉಳಿದದು. ಒಂದು ವೇಳೆ ವಿಕ್ಷೇಪ ಶಕ್ತಿನೂ ಕೂಡ ಜ್ಞಾನದೊಡನೆ ವಿರೋಧ ಅಂದರೆ, ಜ್ಞಾನ ಆದ್ಕೊಳ್ಳಿ ಹೋಗ್ತಿರಂದ್ರೆ ಇಲ್ಲಿ ತನಕ ಶಂಕರಾಚಾರ್ಯ, ಸಿದ್ಧಾರೂಢರು, ಸಂಜವರು ಏನೇನು ಗ್ರಂಥಗಳು ಬರೆದ್ರು, ಹೋದ್ರು, ಅಲ್ಲಿಗೆ ಹೋದು ಮುಕ್ತ ಆಗ್ತಿದ್ದು ಇಲ್ಲಿ ಬರ್ತಿದ್ದಿಲ್ಲ ಸಂಪ್ರದಾಯ. ಅದಕ್ಕೆ ವಿರೋಧ ತಿಳ್ತಿಲ್ಲ. ಅದಕ್ಕೆ ವಿಕ್ಷೇಪ ಶಕ್ತಿದೊಡನೆ ಜ್ಞಾನದ ವಿರೋಧಿಲ್ಲ. ಮತ್ತು ಜ್ಞಾನದ ವಿರೋಧ ಆವರಣ ಶಕ್ತಿದೊಡನೆ ವಿರೋಧ ಅದ, ವಿಕ್ಷೇಪ ಶಕ್ತಿದೊಡನೆ ವಿರೋಧ ಇಲ್ಲ. ಯಾಕೆ ज्ञान का नाश हो बे नहीं, ज्ञान से विक्षेप शक्ति का ना विरोध. विक्षेप शक्ति विशिष्ट अज्ञान अंश का ज्ञान से विरोध नहीं. याते ज्ञान से ताका नाश होवे नहीं, ಅದರದ್ದು ನಾಶ ಆಗುವುದೇ ಇಲ್ಲ.
ತಾಕ ನಾಶ ಹೋವೇನೇ ನೋಡು, ಅದು ಪೇಜ್ ನಂಬರ್ 372 ಬರೀರಿ. 45ನೇ ಹೆಡಿಂಗ್ 8ನೇ ಪ್ರಕಾಶ ಒಳಗೆ ಪೇಜ್ ನಂಬರ್ 372, 372, 45ನೇ ಹೆಡಿಂಗ್. ಹಾಂ, ಅಂದ್ರೆ ಜ್ಞಾನ से ताका नाश होवे नहीं. ಇಷ್ಟ ಪೇಜ್ ನಂಬರ್ ಹಾಕು, 375 ಪೇಜ್ ನಂಬರ್. ಹಾಂ, 372, 372, 45 ತಳ ಕೊಟ್ಟರೆ ನೋಡಿ. ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಹೈ ಮತ್ತು ವಿಕ್ಷೇಪ ಶಕ್ತಿ ಯಾವಾಗ ನಾಶ ಆಗ್ತದ ಅದನ್ನು ಕೊಟ್ಟರೆ ತೆಳಗ ಪ್ರಾರಬ್ಧದು ಎಲ್ಲಿ ಪರ್ಯಂತರ ಒಂದು ಪ್ರಾರಬ್ಧ ಇರುವುದೋ ಅಲ್ಲಿ ಪರ್ಯಂತರ ವಿಕ್ಷೇಪ ಶಕ್ತಿ ಇರುವುದನ್ನೇ. ಪರಂತು ಆ ವಿಕ್ಷೇಪ ಶಕ್ತಿ ಅವನಿಗೇನು ಬಾಧ ಆಗಲ್ಲ. ಹಾಂ, 106ನೇ ಶ್ಲೋಕ 2ನೇ ಪ್ರಕರಣ 106ನೇ. ಹಾಂ, ಪಂಚದಶಿದಾಗ ಇದಕ್ಕಿಂತ ವಿಸ್ತಾರ ಕೊಟ್ಟರು ಅವರು. ಹಾಂ, ತಿಳಿತಲ್ಲ. ಹಾಂ, ತಿಥಿಲಿ ತನಕ ज्ञान से होने ये वार्ता ಅವಶ್ಯ ಅಂಗೀಕರಣೀಯ ಹೈ. ಇದು ಅವಶ್ಯ ಒಪ್ಪಲಿಕೆ ಬೇಕು. ಏನು ಅವಶ್ಯ ಒಪ್ಪಲಿಕೆ ಬೇಕು? ಜ್ಞಾನ ಆದ ಕೂಡಲೇ ಆವರಣ ಶಕ್ತಿ ನಾಶ ಆಗ್ತದ, ವಿಕ್ಷೇಪ ಶಕ್ತಿ ನಾಶ ಆಗುವುದಿಲ್ಲ. ಇದು ಅವಶ್ಯ ಒಪ್ಪಲಿಕೆನೇ ಬೇಕು. ತಿಳಿತಾ? ಅಂಗೀಕರಣೀಯ ಅಂದರೆ ಒಪ್ಪಲಿಕೆ ಬೇಕು. स्वीकारलाच पाहिजे. मराठी ಒಳಗೆ स्वीकारलाच पाहिजे. हां हां, ಒಪ್ಪಲಿಕೆ ಬೇಕು, ಸ್ವೀಕಾರಲಾच पाहिजे. अन्यथा ಅಂದ್ರೇನು? ಅಸೇ ನಾಯಿ ಮಾನ್ಲೆ ಸರ್. ಅನ್ಯಥಾ ಅಂದ್ರೆ ಹಿಂಗೆ ನೀವು ಒಂದು ವೇಳೆ ಒಪ್ಪಲಿಲ್ಲ ಅಂದರೆ ಅನ್ಯಥಾ ಈ ಶಬ್ದದ ಅರ್ಥ ಅಸೇ ಮಾನ್ಲೆ ನಾಯಿ ತರ್. ಹಿಂಗೆ ಒಪ್ಪಲಿಲ್ಲ ಅಂದರೆ ಹಿಂಗೆ ನಾವೇನು ಹೇಳಿದೆವು, 2 ನಿಯಮಗಳು. ಜ್ಞಾನ ಅದು ಆವರಣ ಶಕ್ತಿಗೆ ವಿರೋಧದ. ಅಂದರೆ ಜ್ಞಾನ ಆದ ಕೂಡ ಆವರಣ ಹೋಗ್ತದೆ, ವಿಕ್ಷೇಪ ಹೋಗೋದಿಲ್ಲ. ಆ ಜ್ಞಾನದು ವಿಕ್ಷೇಪ ಶಕ್ತಿದೊಡನೆ ವಿರೋಧ ಇಲ್ಲ. ಹಿಂಗೆ ನಾವು ಹೇಳಿದ್ವು. ಇದು ಅವಶ್ಯ ಸ್ವೀಕಾರಲಾಸ್ ಪಾಹಿಜೆ, ಒಪ್ಪಲಿಕೆ ಬೇಕು. ಒಂದು ವೇಳೆ ಹಿಂಗೆ ನೀವು ಒಪ್ಪಲಿಲ್ಲ ಅಂದ್ರೆ ಈ ನಿಯಮ ಒಪ್ಪಲಿಲ್ಲ ಅಂದ್ರೆ ಏನಾಗ್ತದ ಅಂತ ಹೇಳ್ತಾರೆ. ಒಪ್ಪಲಿಲ್ಲ ಅಂದ್ರೆ ಅಸೇ ನಾಯಿ ಮಾನ್ಲೆ ತರ್. ನೀವೇನು ಬರೆದ್ರಿ? ಹಾಂ, ಮರಾಠಿ ಒಳಗೆ ಸರಳ ಬರ್ತಾನೆ. ನಿಮ್ಮ ಹಿಂಗೆ ಒಪ್ಪಲಿಲ್ಲ ಅಂದರೆ ಒಪ್ಪದ ಇದ್ದಿದ್ದಾದರೆ ಹಾಂ, ಒಪ್ಪದಿದ್ದರೆ. ಹಾಂ, ಅನ್ಯಥಾ ಅಂದ್ರೆ ಮತ್ತೆ ಏನು ಅನ್ಯಥಾ ಖ್ಯಾತಿಗಳು ಹೋಗ್ಬಿಡ್ರಿ. ಹಾಂ, ಅನ್ಯಥಾ ಮುಂದೆ ಖ್ಯಾತಿ ಬರಿಬೇಕಾಯ್ತು, ಬರೆದಿಲ್ಲ ಅವರು. ಪ್ರಿಂಟ್ ತಪ್ಪಿ ಅದನ್ನು ಅದಕ್ಕೆ ಅಲ್ಲಿ ಅನ್ಯಥಾ ಅಂದ್ರೆ ಹಿಂಗೆ ಸ್ವೀಕಾರ ಮಾಡಲಿಲ್ಲ ಅಂದರೆ ನಾವು ಹೇಳೋದು ಸ್ವೀಕಾರ अंगीकरणे स्वीकारलाच पाहिजे, असे स्वीकारले नाही तर. जल प्रतिबिंबित वृक्ष के ऊर्ध्व भाग में अधोदेशस्तत्व भ्रम होवे ता वृक्ष का विशेष रूप से ज्ञान हुए भी ऊर्ध्व भाग में अधोदेशस्तत्व अध्यास की निवृत्ति होवे नहीं. दृष्टांत ಇದು ದೃಷ್ಟಾಂತ. ಯಾನೆಂದ್ರು ಪ್ರಭು? ಜಲ ಓದಿ ಹೇಳಿ ಸರಳ ಒಂದೊಂದು. ಹಾಂ, ಎದುರದು? ಹಾಂ, ಊರ್ಧ್ವ ಭಾಗದಲ್ಲಿ ಮೇಲಿರುವಂತಹ ವೃಕ್ಷ ಅದೋ ದೇಶಸ್ಥತ್ವ ಭ್ರಮ. ಕೆಳಗಡೆ ಅಂದ್ರೆ ಕೆಳಗ ಬುಡ ಮ್ಯಾಲ ಪಂಟೆ ಎಲಿಗಳೆಲ್ಲ ಕೆಳಗ ಹಿಂಗೆ ಭ್ರಮ ಆಗ್ತದ. ನೀರಿನ ದಂಡಿ ಒಳಗೆ ನೀರಿನ ದಂಡಿಗೆ ನಾವು ನಿತ್ಯ ಅಂದ್ರೆ ಗಿಡಗಳು ತೆಳಗ ಕಾಣ್ತಾವಿಲ್ಲ. ಗಿಡಗಳು ಎಲ್ಲ ನೀವು ದಂಡಿಗೆ ನಿಂತ್ರಿ ಅಂದ್ರೆ ನಿಮ್ಮ ತಲೆ ತೆಳಗ, ನಿಮ್ಮ ಕಾಲ ಮ್ಯಾಲ.
ಜೋತಾಡ್ತಿರ್ತಾನೆ ಒಳಗೆ ನೀರ್ನಾಗ. ನೀರು ಅಳಗಾಡಣ, ನೀವು ಜೋತಾಡಲ್ಲ, ನೀವು ಹಿಂಗೆ ನಿಂತು ಬಿಟ್ಟಿರಿ ಸುಮ್ಮ. ಅಲ್ಲಿ ಸ್ವಲ್ಪ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ. ಲುಂಗಿ ಹಾಕೊಂಡಿದ್ರೆ ಲುಂಗಿ ಅಂತ ಬಿಟ್ಬಿಡಬೇಕು ಅಂದ್ರೆ ಅದು ಭ್ರಮದ ಅಂತ ಗೊತ್ತೇ ಆಗ್ತದೆ. ಹಿಂಗೆ ನಿಂತ್ರೆ ನೀವೇನು ಜೋತಾಡ್ತಿರಲ್ಲ, ಒಳಗೆ ಜೋತಾಡ್ತಿರ್ತಾನೆ. ನೀರ್ನಾಗ ಅಳಗಾಡ್ತದೆ, ನೀರು ಅಳಗಾಡಣ, ನೀವು ಅಳಗಾಡಲ್ಲ, ನೀರು ಅಳಗಾಡಣ, ನೀವು ಅಳಗಾಡದ ಬಳಿ ಕಾಣಿಸ್ತದೆ ಒಳಗೆ. ಬಂದು ತಲೆ ತೆಳಗ ಕಾಲ ಮ್ಯಾಲ. ಹೌದಿಲ್ಲ? ಇದು ಏನದ? ಇದು ಭ್ರಮಾದಿಲ್ಲ. ಪರಂತು ನಿಮ್ಗೆ ಏನು ಜ್ಞಾನ ಹಿಂಗಾಯ್ತು ಅದು ಭ್ರಮಾದ ಹಿಂಗೆ ಇಲ್ಲ. ನಿಮ್ಗೆ ಯಥಾರ್ಥ ಜ್ಞಾನ ಈಗ ಆಗ್ಯದ. ಈಗ ಯಥಾರ್ಥ ಹಂಗೆ ಅದು ಇಲ್ಲ. ಹಂಗೆ ಕಾಣಿಸ್ ನಿಮ್ಮ ತಲೆ ತೆಳ ಕಾಣಿಸ್ಲಿಕ್ಕೆ ನೀವು ದಂಡಿಗೆ ನಿಂತಾಗ ಗಿಡಗಳು ಹಿಂಗೆ ಕಾಣಿಸ್ಲಿಕ್ಕತ್ತೇವೇನು? ಬುಡ ಮ್ಯಾಲ ಹಿಂಗೆ ಕಾಣಿಸ್ಲಿಕ್ಕತ್ತೇವನು? ಇಲ್ಲ. ತಿಳಿಸಿ ನಿಮ್ಗೆ ಹಿಂಗೆ ವಿಶೇಷ ರೂಪದಿಂದ ವೃಕ್ಷಕ ವಿಶೇಷ ರೂಪತೆ ಜ್ಞಾನ ವಯೇ ಬಿ. ಆ ಗಿಡದು ಯಥಾರ್ಥ ರೂಪ ಅಂದ್ರೆ ಏನು? ಕಂಗಿ ಅದೆಲ್ಲ ಮ್ಯಾಲ, ಬುಡ ತೆಳಗ, ನಮ್ಮ ತಲೆ ಮ್ಯಾಲ, ಕಾಲು ತೆಳಗ. ಇದು ವಿಶೇಷ ರೂಪ ಜ್ಞಾನ ಆಗಿದ್ರೂ ಕೂಡ ಉರ್ದು ಭಾಗಮೇ ಅದೋ ದೇಶ ತತ್ವ ಅಧ್ಯಾಸಕ್ಕೆ ನಿವೃತ್ತಿ ಹೋವೇನಿ. ಅಧ್ಯಾಸ ನಿವೃತ್ತಿ ಆಗಲ್ಲ ನೋಡೋದು. ಆಗ್ತದೇನು? ಮತ್ತೆ ಹಂಗೆ ಕಾಣಿಸ್ತದೆ. ನೀವು ಮತ್ತೆ ನೋಡ್ರಿ, ನೀವು ಮತ್ತು ಸೋಪಾಧಿಕ ಅಧ್ಯಾಸ ಮತ್ತು ಹಾಗೆ ಕಾಣಿಸ್ತದಿಲ್ಲ. ಮತ್ತು ನೀವು ಹಿಂಗೆ ನೋಡಿದ್ರು ಮತ್ತು ನಿಮ್ಮ ತಲೆ ತೆಳಗೆ ನೀರಿನಾಗ. पण ಈಗ ಯಥಾರ್ಥ ನೀವು ನಿಂತು ಕಾಣೋದು ಈಗ ಯಥಾರ್ಥ ಜ್ಞಾನ ಇದು ಭ್ರಮ ಅದೇನು ಇಲ್ಲ. ಇದು ನೀವು ನಿಂತು ಭ್ರಮ ಇಲ್ಲ. पण ಮತ್ತೆ ನೋಡಿದ್ರೆ ಮತ್ತೆ ಹಂಗೆ ಕಾಣಿಸ್ತದೆ, ಮತ್ತೆ ಹಂಗೆ ಕಾಣಿಸ್ತದೆ. ತಿಳಿಸಿ ದೃಷ್ಟಾಂತಿದ ಈ ಸಿದ್ಧಾಂತ ಹೇಳ್ತಾರೆ. ನಿವೃತ್ತಿ ಹೋವೇ ನಹಿ ತೈಸೆ ಜೀವನ್ ಮುಕ್ತ ವಿದ್ವಾನಂಕು. ಜೀವನ್ ಮುಕ್ತ ಅಂದ್ರೆ ಶಾಸ್ತ್ರದಾಗ ಜೀವನ್ ಮುಕ್ತಿ ವಿಧೇಯ ಮುಕ್ತಿ ಎರಡು ಹೇಳ್ಕೊಂಡು ಬಂದಾರೆ. ಎಲ್ಲ ಶಾಸ್ತ್ರದೊಳಗೆ ಒಂದು ಜೀವನ್ ಮುಕ್ತಿ, ಒಂದು ವಿಧೇಯ ಮುಕ್ತಿ. ಹೌದಿಲ್ಲ? ಜೀವನ್ ಮುಕ್ತಿ ಎದಕ್ಕಂತಾರೆ ಮೇಘ ಹೇಳಿ ಮೇಘ ಚಂದ್ರದ ಅದಕ್ಕೆ ಸುಮ್ಮನೆ ಯಾವಾಗ ಕೇಳಕ್ಕೆ ಕಸಿ ಹೇಳಿ ಸುಮ್ಮನೆ ನಾನು ಮಾಡಿದ್ರೆ ನೀವು ಹಂಗೆ ಸುಮ್ಮನೆ ಚಾಲ್ತೇನೆ ಯಾಕೊಂಡೋದಿಲ್ಲ ಕೇಳಿದಿಲ್ಲ. ಅದಕ್ಕೆ ಕರ್ಸೋದು ನಿಮ್ಗೇನು ಪ್ರಭಾಕರ್ ಕೇಳಿ ಕರ್ಸೋದು ಸುಮ್ಮನೆ ಯಾವಾಗ ಒಂದೊಂದೊಂದೊಂದೊಂದು ನಿಮಗೆ ನೆನಪು ಬರಲಿ ಅಂತ ಹೇಳಿ. ಎದಕ್ಕಂತಾರೆ ಜೀವನ್ ಮುಕ್ತಿ? ಈಗೇನು ಭಾಳ ವರ್ಷ ಆಗಿಲ್ಲ, ಮತ್ತು ಏನು ನೆನಪಾಗಲ್ಲ, ತಿಂಗಳೂ ಇಲ್ಲ, ಎಲ್ಲ ನೆನಪಾಗ್ತಾವೆ. ಬಂದ ಬ್ರಹ್ಮ ರಹಿತ ಶರೀರ ಸಹಿತ ಏನು ಅನ್ಬೇಕು ಅದಕ್ಕೆ? ಇದೇ ಮುಕ್ತಿ. ಜೀವನ್ ಮುಕ್ತಿ ಶರೀರ ರಹಿತ ಅಂದ್ರೆ ಶರೀರ ಇಲ್ಲ. ಶರೀರ ಈಗ ಸದ್ಯ ಈಗ ಅದ ಮನುಷ್ಯ ಅವ ಅಂದು ಬಂದ ಅಂದ್ರೆ ಏನು ಅಹಂಕಾರವೇ ಮೊದಲ ಮಾಡಿಕೊಂಡು ಈ ಅನಾತ್ಮವಸ್ತು ತೋರ ಇದೇ ಬಂದ. ಇದು ಭ್ರಮಾದ. ಇದು ತೋರೋದು ಇಷ್ಟಿದೆ, ಎರಡು ತೋರ್ತದೆಲ್ಲ ಭ್ರಮನೇ ಅನಾತ್ಮ. ಇದು ಭ್ರಾಂತಿ ಹೋಗ್ಯದವನಿ. ಮತ್ತು ಶರೀರ ಉಳ್ದದ. ಬಂದ ಬ್ರಹ್ಮ ರಹಿತ ಶರೀರ ಸಹಿತ. ಇದಕ್ಕೆ ಏನಂತಾರೆ? ಜೀವನ್ ಮುಕ್ತಿ. ಇದು ಜೀವನ್ ಮುಕ್ತಿದು ಲಕ್ಷಣ. ಜೀವನ್ಮುಕ್ತಿ ಲಕ್ಷಣ. ಜೀವನ್ಮುಕ್ತಿ ವಿಧೇಯ ಮುಕ್ತಿ ಎರಡು ಮುಕ್ತಿಗಳು ಶಾಸ್ತ್ರ ಹೇಳ್ಯಾರ. ನೀವು ಪರಕ್ಕೆ ಹುಟ್ಟಬೇಕು. ಜೀವನ್ಮುಕ್ತಿ ಅಂದ್ರೆ ಎರಡು ಮುಕ್ತಿಗಳು ಶಾಸ್ತ್ರದಲ್ಲಿ ಹೇಳ್ಯಾರೆ. ಇಂಥ ಲಕ್ಷಣದಿಂದ ಕೂಡಲ್ಪಟ್ಟಂಥ ಯಾವ ವಿದ್ವಾನ್ ಅದಲ್ಲ ಅವ ಜೀವನ್ ಮುಕ್ತ. ಮುಕ್ತಿ ಅಲ್ಲ, ಮುಕ್ತ ಪುರುಷ. ಜೀವನ್ ಮುಕ್ತವ. ಜೀವನ್ ಮುಕ್ತ. ಬಂದ ಬ್ರಹ್ಮ ರಹಿತ. ಮುಂದೇನು? ಬಂದ ಬ್ರಹ್ಮ ರಹಿತ ಶರೀರ ಸಹಿತ. ಜೀವನ್ ಮುಕ್ತ. ಇನ್ನು ವಿಧೇಯ ಮುಕ್ತ ಅಂದ್ರೆ ಹೇಳಿ ಶರೀರ ರಹಿತ ಆಗಿಬಿಟ್ಟ. ಬಂದ ಬ್ರಹ್ಮ ಹಂಗೆ ಉಳಿತಾನೆ. ಶರೀರ ಅದನು ಧ್ಯಾನ ಅದ, ಬ್ರಹ್ಮ ಅದ. ಮಹಾರಾಜ ಒಟ್ಟು ಬಂದ ಬ್ರಹ್ಮ ರಹಿತ ಶರೀರ ರಹಿತಕ್ಕೂ ವಿಧೇಯ ಮುಕ್ತಿ. ಆಯ್ತಾ? ತಿಳಿಗ ಜೀವನ್ಮುಕ್ತ ವಿದ್ವಾನಂಕು ಶಾಸ್ತ್ರೋಕ್ತ ವ್ಯವಸ್ಥಾ ವಿದ್ವಾನ್. ವಿದ್ವಾನ್ ಯಾರಿಗೆ ಅನ್ಬೇಕಂದ್ರೆ ಸುಮ್ಮನೆ ಎಲ್ಲರಿಗೂ ವಿದ್ವಾನ್ ಅಂದ್ಬಿಡು. ಶಾಸ್ತ್ರ ಹ್ಯಾಂಗೆ ಹೇಳ್ಯದಲ್ಲ ಹಾಗೇನೇ ವ್ಯವಸ್ಥೆ ಹಚ್ಚಬೇಕು ಅವ. ಇಲ್ಲಾಂದ್ರೆ
ಅಲ್ಲಿ ಕಾಲಿಂತ ನಡೀತದೆ ಹಂಗಾಗಿ ಹೇಳ್ರಿ. ನಾ ಹೇಳ್ತೀನಿ ಹಂಗೆ ಕೇಳ್ರಿ. ಹಿಂಗಿಲ್ಲ ಶಾಸ್ತ್ರ ಹ್ಯಾಂಗೆ ಹೇಳ್ಯದ ಅದರದೇನೆ ಹೀಗೆ ಏನು ಹೇಳ್ಕೊತಾರವು ಬಂದ ಭ್ರಮರಹಿತ ಶರೀರ ಸಹಿತ ಇವನಿಗೇನೆ ಜೀವ ಮುಕ್ತನ್ರಿ ಅಂತೇಳಿ ಶಾಸ್ತ್ರ ಹೇಳ್ಯದ. ಹಿಂಗೇನೆ ವ್ಯವಸ್ಥೆ ಹೇಳ್ತಿರ್ಬೇಕು. ಅವನು ಶಾಸ್ತ್ರೋಕ್ತ ವ್ಯವಸ್ಥಾ ಮಾಡೋನಿಗೆ ವಿದ್ವಾನ್ ಅಂತು. ವಿದ್ವಾನ್ ಶಾಸ್ತ್ರೋಕ್ತ ವ್ಯವಸ್ಥಾ ವಿದ್ವಾನ್. ವಿದ್ವಾನಂಕು ಬ್ರಹ್ಮ ಆತ್ಮಕ ವಿಶೇಷ ರೂಪತೆ ಜ್ಞಾನ ಹುಯೇ ಭಿ. ಬ್ರಹ್ಮನೇ ನಾನು, ನಾನೇ ಬ್ರಹ್ಮನು, ಬ್ರಹ್ಮ ಆತ್ಮರ ವಿಶೇಷ ರೂಪದಿಂದ ಜ್ಞಾನ ಆದಾಗ್ಯಾದರೂ ನಾನೇ ಬ್ರಹ್ಮ ಇದ್ದೇನು, ಅಹಂ ಬ್ರಹ್ಮಾಸ್ಮಿ, ನಾ ಬ್ರಹ್ಮ ಇದ್ದೇನು ಅಂತ ಹಿಂಗೆ ಅವನಿಗೆ ಯಥಾರ್ಥ ಜ್ಞಾನ ಆಗೈತಿ. ಈಗ ಆದಾಗ್ಯಾದರೂ ಕೂಡ ಅಂತಃಕರಣಾದಿ ರೂಪ, ಅಂತಃಕರಣ, ಇಂದ್ರಿಯ, ಚಿದಾಭಾಸ ಮತ್ತು ಅವುಗಳ ಧರ್ಮ ಆದಿ ಅಂದ್ರೆ ಇವೆಲ್ಲ ತೋರಿ. ಅಂತಃಕರಣಾದಿ ರೂಪ विक्षेप की निवृत्ति होवे नहीं. ಅಂತಃಕರಣಾದಿ ರೂಪ ವಿಕ್ಷೇಪ की निवृत्ति ಆಗುವುದೇ ಇಲ್ಲ. ಎಲ್ಲ ಇಂದ್ರಿಯ ತೋರಿ, ಪ್ರಾಣ ತೋರಿ, ಅಂದ್ರೆ ಒಟ್ಟು ಇಂದ್ರಿಯಗಳಿಂದನೂ ಅವನಿಗೆ ದುಃಖ ಆಗ್ತದೆ. ಹಸಿವೆ ನೀರಡಿಕೆದು ಆಗ್ತದೆ. ಚಿದಾಭಾಸ, ಚಿದಾಭಾಸನ ಧರ್ಮ ಇವೆಲ್ಲ ವಿಕ್ಷೇಪಿ. ವಿಕ್ಷೇಪ ಅದೇ ಅಂದ್ರೆ ಮೂರು ತೋರಿ ಧರ್ಮ. ಅಂತಃಕರಣಾದಿ ರೂಪ ವಿಕ್ಷೇಪ की ನಿವೃತ್ತಿ ಹೋವೇ ನಹಿ. ವಿಕ್ಷೇಪದ ನಿವೃತ್ತಿ ಆಗುವುದೇ ಇಲ್ಲ. ಅಂದರೆ ನಿವೃತ್ತಿ ಅಂದರೆ ಇಲ್ಲಿ ಅವು ನಾಶ ಆಗುವುದೇ ಇಲ್ಲ. ಇದು ವಿಕ್ಷೇಪ ಏನೈತಿ ಸ್ಥೂಲ ಸೂಕ್ಷ್ಮ ಸ್ಥಿತಿ ಇವುಗಳದ್ದು ನಾಶ ಆಗಲ್ಲ. ನಾಶ ಆಗಲ್ಲ ಅಂದ್ರೆ ಅವನ ಶಕ್ತಿ ನಾಶ ಆಗ್ತದ, पण विक्षेप शक्ति नाश. हाँ ठीक है. विक्षेप की निवृत्ति होवे नहीं. ठीक है. तहाँ ಏನು ಉಕ್ತ ಸ್ಥಳಕ್ಕೆ ನ್ಯಾಯಿ ಅಂದರೆ ಮೇಲೆ ಹೇಳಲ್ಪಟ್ಟಂಥ ದೃಷ್ಟಾಂತದಂತೆ ಉರ್ದು ಭಾಗ ಮೇ ಪರೋಕ್ಷಕ್ಕೆ ಯಥಾರ್ಥ ತಿಳಿದ್ರೂ ಕೂಡ उक्त स्थल की न्यायी सामान्य रूप से ज्ञान और विशेष रूप से अज्ञान तो कहना संभवे नहीं. ಸಾಮಾನ್ಯ ಅವರು ಸಾಮಾನ್ಯ ಜ್ಞಾನ ಅಧ್ಯಾಸಕ ಕಾರಣ. ಅಧ್ಯಾಸಕ ಕಾರಣ ಏನು? ಸಾಮಾನ್ಯ ಜ್ಞಾನ, ವಿಶೇಷದ ಅಜ್ಞಾನ. ಹಿಂಗಂತೂ ಹೇಳೋದು ಈಗ ಇವ್ರ ಬಳಿ ಸಂಭವಿಸೋದೇ ಇಲ್ಲ. ವಿಶೇಷದ ಅಜ್ಞಾನ ಐತೆ ಅಂದ್ರೆ ಅವರು ಮೊದಲೇ ಎಲ್ಲ ಓತು ಭಾವ ಮಾಡಿ ನಾವು ಆಕೆ ಉಪದೇಶ ಮಾಡಿ ಭ್ರಾಂತಿ ನಿವೃತ್ತಿಯಾಗಿ ಜ್ಞಾನ ಮುಕ್ತ ಆಗ್ಯಾನೀಗ, ಜೀವನ್ ಮುಕ್ತದ. ಅವನಿಗೆ ವಿಶೇಷದ ಅಜ್ಞಾನ ಐತೇನೀಗ? ಇಲ್ಲವೇ ಇಲ್ಲ. ಮತ್ತು ಸಾಮಾನ್ಯದ ಜ್ಞಾನ ಅಂದ್ರೆ ಅಧ್ಯಾಸ ಹೋಗ್ಯತ್ತಲ್ಲ, ಅಧ್ಯಾಸ ಇಲ್ಲ ಅವನಿಗೆ. ವಿಶೇಷ ಅಜ್ಞಾನ ಸಂಪೂರ್ಣ ಭ್ರಾಂತಿಯಲ್ಲಿ ಹೋಗ್ಯದ. ಮತ್ತು ಸಾಮಾನ್ಯ ಜ್ಞಾನ, ವಿಶೇಷದ ಅಜ್ಞಾನ ಇವನಿಗೆ ಹೇಳೋದು ಸಂಭವಿಸೋದೇ ಇಲ್ಲ ಅಂತ ತಿಳಿತಿಲ್ಲ. ವಿಶೇಷ ರೂಪ ಸೇ ಅಜ್ಞಾನ ಅಂದರೆ ಪರೋಕ್ಷ ಭ್ರಾಂತಿ, ಪರಿಚಿನ್ನ ಭ್ರಾಂತಿ ನಿವಾರಣಾರ್ಥ ಓತಪ್ರೋತ ಭಾವ ಮಾಡಲ್ಪಟ್ಟಂಥ ವಿಜ್ಞಾನದು ಜೀವನ್ಮುಕ್ತನಲ್ಲಿ ವಿಶೇಷ ಅಜ್ಞಾನ ಇರುವುದು ಸಂಭವಿಸುವುದೇ ಇಲ್ಲ. ಇನ್ನು ಅಂತಃಕರಣದ ಸ್ಥೂಲ ಸೂಕ್ಷ್ಮ ಶರೀರ ಅವರೇ ತೋರ್ತಾವ, ಅವನಿಗೆ ತೋರ್ತವೆ. ಇವು ವಿಕ್ಷೇಪ ಶಕ್ತಿ ಅವನಿಗೆ ತೋರ್ತದ. ತಿಳಿತ? तो कहना संभव ही नहीं. विक्षेप शक्ति विशिष्ट अज्ञान अंश की ज्ञान से निवृत्ति होवे नहीं. ಎಲ್ಲಿ नंबर प्रिंट बराबर है. सामान्य रूप से ज्ञान, विशेष रूप से अज्ञान हो गया ना. हाँ ತಿಳಿಸಲಿಂಗ ಅಜ್ಞಾನ की ज्ञान से निवृत्ति होवे नहीं. विक्षेप शक्ति विशिष्ट अज्ञान सुधु ज्ञानದಿಂದ निवृत्ति आಗುವುದೇ ಇಲ್ಲ. आवरण शक्ति विशिष्ट अज्ञान अंश की ही ज्ञान से निवृत्ति होवे है. आवरण शक्ति ವಿಶಿಷ್ಟ ಅಜ್ಞಾನ ಅಂಶದೇ ಜ್ಞಾನದಿಂದ ನಿವೃತ್ತಿ ಆಗುತ್ತದೆ. ಇದುವೇ ಸಮಾಧಾನ ಇರುತ್ತದೆ. ಇದಕ್ಕೆ ಅವ್ರೇನು
ಸರ್ವಜ್ಞಾತ ಮುನಿಗಳು ಹೇಳುವುದಕ್ಕೆ ಪದ್ಮಪಾದಾಚಾರ್ಯರು ಸಾಮಾನ್ಯ ಜ್ಞಾನ ಇದ್ಮಾಕಾರ ಸಾಮಾನ್ಯ ಜ್ಞಾನ ಇದ್ಮಾಕಾರ ಸಾಮಾನ್ಯ ಜ್ಞಾನ ಇದುವೇ ಅಧಿಷ್ಠಾನ ಇದುವೇ ಅಧ್ಯಾಸ್ಕ ಇದ್ಮಾಕಾರ ಇದಮಕ್ಕ ಅಧಿಷ್ಠಾನ ಪದ್ಮಪಾದಾಚಾರ್ಯ ವಿಶೇಷ ರಜ್ಜು ಶುಕ್ತಿಗೆ ಅಧಿಷ್ಠಾನ ಸರ್ವಜ್ಞಾತ್ಮ ಪರಂತು ಇಷ್ಟೇ ಅವರು ಅಧಿಷ್ಠಾನ ಅಲ್ಲದೆ ಅದಕ್ಕೆ ಆಧಾರ ಅಂದರು ಇವರು ಅಧಿಷ್ಠಾನ ಅಂದರು ಐತೆ ಅಂತೂ ಸಾಮಾನ್ಯದ ಜ್ಞಾನ ವಿಶೇಷದ ಅಜ್ಞಾನ ಅಧ್ಯಾಸಕ ಕಾರಣ ಅದಕ್ಕೆ ಇವರು ವಿವರಣಕಾರರು ಇದಕ್ಕೆ ಸಮಾಧಾನ ಹೇಳಿದರು ಅವ್ರು ಇಬ್ಬರಿಗೆ ಸಮಾಧಾನ ಹಿಂಗೆ ಸಂಭವಿಸುತ್ತದೆ ಈಗ ಮುಂದೆ ಏನು ಹೇಳ್ತಾರೆ ಈಗ ಸಿದ್ಧಾಂತ ಹೇಳ್ಬೇಕಲ್ಲ ಅವ್ರದ್ದು ನೀವು ಯೈ ಸಮಾಧಾನ ತೈಸೆ ಈಗ ಅದು ಸಿದ್ಧಾಂತ ಅದಕ್ಕೆ ಹೇಳೋದು ಇದಕ್ಕೆ ಬರ್ತಾರೆ ಈಗ ತೈಸೆ ರಜ್ಜು ಶುಕ್ತಿ ಆದಿ ಕನಿಕೆ ಸಾಮಾನ್ಯ ಜ್ಞಾನತೆ ಇದಮ ಅಂಶಕ್ಕೆ ಆವರಕ ಹೇತು ಅಜ್ಞಾನ ಅಂಶಕ ನಾಶ ಹೋವೆ ಹಗ್ಗ ಶುಕ್ತಿ ಮೊದಲಾದವುಗಳ ಸಾಮಾನ್ಯ ಜ್ಞಾನದಿಂದ ಹಗ್ಗ ಶುಕ್ತಿ ಮೊದಲಾದವುಗಳ ಸಾಮಾನ್ಯ ಜ್ಞಾನದಿಂದ ಇದಮ ಅಂಶಕ್ಕೆ ಆವರಕ ಹೇತು ಅಜ್ಞಾನ ಅಂಶಕ ನಾಶ ಹೋವೇ ಹಗ್ಗ ಶುಕ್ತಿ ಮೊದಲಾದವುಗಳ ಸಾಮಾನ್ಯ ಜ್ಞಾನದಿಂದ ಆ ಸಾಮಾನ್ಯ ಜ್ಞಾನ ಅಂದರೆ ಇದಮ ಸಾಮಾನ್ಯ ಜ್ಞಾನ ಅಂದ್ರೆ ಇದಮ ಆ ಇದಮ ಅಂಶದ ಅಜ್ಞಾನದ ನಾಶ ಆಗೈತಿ ಇದಮ ಅಂಶ ಇದಮ ಈಗ ಪ್ರಮ ಅಂತ ಹೇಳಿದೆವು ಇದಮ್ ಇದು ಪ್ರಮ ನೇತ್ರಜನ್ಯ ಉತ್ಪನ್ನ ಆಗಿ ಆ ಇದಮಾಕಾರ ಏನಾಗಿರ್ತಲ್ಲ ಆ ಇದಮಾಕಾರ ಅಂಶದ ಅಜ್ಞಾನ ಹೋಗೈತಿ ಇದಮಾಕಾರ ಅದಕ್ಕೆ ನಾವು ಅದಕ್ಕೆ ಪ್ರಮ ಅಂತೇವೆ ಭ್ರಮ ಅಲ್ಲ ಅದೀಗ ಪ್ರಮ आवरक अंश हेतु अज्ञान का नाश होवे परंतु सर्प रस्तादिक विक्षेप रूप हेतु अज्ञान अंश का नाश होवे नहीं ಅದು ಸರ್ಪ ಬೆಳ್ಳಿ ಮೊದಲಾದವಳ ವಿಕ್ಷೇಪ ಕಾರಣೀಭೂತವಾಗಲ್ಪಟ್ಟಂಥ ಅಜ್ಞಾನ ನಾಶನ ಆಗಿಲ್ಲ ಸರ್ಪ ಭ್ರಾಂತಿನ ನಿವೃತ್ತಿ ಆಗಿಲ್ಲ ಯಾತೆ ಇದಮಾಕಾರ ಸಾಮಾನ್ಯ ಜ್ಞಾನ ಹುಯೇ ಭಿ ಇದಮಾಕಾರ ಸಾಮಾನ್ಯ ಜ್ಞಾನ ಆಗಿದ್ರೂ ಕೂಡ ಸರ್ಪಾದಿक विक्षेप का हेतु ಇದम अंश का अज्ञान भी संभव है ಸಾಮಾನ್ಯ ಜ್ಞಾನ ಆಗಿದ್ರೂ ಕೂಡ ಸರ್ಪಾದಿಕ ವಿಕ್ಷೇಪಕ್ಕೆ ಕಾರಣೀಭೂತವಾಗಲ್ಪಟ್ಟಂಥ ಇದಮ ಅಂಶದು ಅಜ್ಞಾನನೂ ಕೂಡ ಸಂಭವಿಸುತ್ತದೆ ಈ ರೀತಿ ಸೇ ಇದಮಾಕಾರ ಸಾಮಾನ್ಯ ಜ್ಞಾನ ಹೋಯೇ ಬಿ ಈ ರೀತಿಯಿಂದ ಇದಮಾಕಾರ ಸಾಮಾನ್ಯ ಜ್ಞಾನ ಆದಾಗಾದರೂ ಕೂಡ ಸವಿಲಾಸ ಅಜ್ಞಾನ ಕಾ ವಿಷಯ ಕಾರ್ಯಸಹಿತ ಅಜ್ಞಾನದ ವಿಷಯ ಹಿಂದೆ ಹೇಳ್ಯಾರ ನೋಡಿ ಆಧಾರ ಅಂತೇಳಿ सविलास अज्ञान का विषय रज्जु आदि सामान्य अंश होवे है सविलास अज्ञान का विषय रज्जु आदि सामान्य अंश संभवे है कार्य सहित अज्ञान का विषय ने अधिष्ठानांत ಸರ್ವಜ್ಞಾತ ಮುನಿಗಳು ಹೇಳಿದರು ಆದರೂ ಇವರು ವಿವರಣಕಾರರು ಕಾರ್ಯಸಹಿತ ಅಜ್ಞಾನಕ್ಕೆ ವಿಷಯ ಹಗ್ಗ ಮೊದಲಾದವಳು ಇವು ಸಾಮಾನ್ಯ ಅಂಶ ಅಂತ ಹೇಳಿದರೂ ಸಂಭವಿಸುತ್ತದೆ ಆದ್ದರಿಂದ ಸಾಮಾನ್ಯ ಅಂಶಕ್ಕೆ ಹೇಳಿದರೂ ಸಂಭವಿಸುತ್ತದೆ ಆದ್ದರಿಂದ ಇದಮ अंश में अधिष्ठानता का संभव होने थे ಆದ್ದರಿಂದ ಇದಮ अंश में ಇದಮಾಕಾರ ಸಾಮಾನ್ಯ ಜ್ಞಾನ ಆಗಿದ್ರೂ ಕೂಡ ಇದಮಾಕಾರ ಸಾಮಾನ್ಯ ಜ್ಞಾನ ಆಗಿದ್ರು ಕೂಡ ಕಾರ್ಯಸಹಿತ ಅಜ್ಞಾನಕ್ಕೆ ವಿಷಯ ರಜ್ಜು ಮೊದಲಾದವಳು ಸಾಮಾನ್ಯ ಅಂಶ ಅಂತ ಹೇಳಿದರೂ ಸಂಭವಿಸುತ್ತದೆ ಆದ್ದರಿಂದ ಆ ಇದಮ ಅಂಶದಲ್ಲಿ ಅಧಿಷ್ಠಾನ ಅದು ಸಂಭವ ಇರೋಣದ್ರದಿಂದ ಇದಮ ಅಂಶ ಇದು ಅಧಿಷ್ಠಾನ ಅಂತ ಸಂಭವ ಆಗಿರೋಣದ್ರಿಂದ ಇದಮಂಶಕ ಇದಮಂಶಕರವರು ಆಧಾರ ಅಂದಾರ पण ಈ ಇದಮಂಶನೂ ಕೂಡ ಸಂಭವ ಆಗಿರೋಣದ್ರಿಂದ ಮೇಲೆ ನಿಮ್ಗೆ ಗೊತ್ತೈತಲ್ಲ ಈ ರೀತಿ ಸೇ ಇದಮಾಕಾರ ಸಾಮಾನ್ಯ ಜ್ಞಾನ ಹುಯೇ ಬಿ ಆಗಿದ್ರೂ ಕೂಡ ಕಾರ್ಯಸಹಿತ ಅಜ್ಞಾನಕ್ಕೆ ವಿಷಯ ಹಗ್ಗ ಮೊದಲಾದವಳಿಗೆ ಸಾಮಾನ್ಯ ಅಂಶ ಅಂತ ಹೇಳಿ ಸಂಭವಿಸುತ್ತದೆ ಅದಕ್ಕೆ ಮ್ಯಾಲೆ ಈ ರೀತಿ ಸೇ ಅದಕ್ಕಿಂತ ಮೊದಲು ನೋಡ್ರಿ ಯಾತೆ ಇದಮಾಕಾರ ಸಾಮಾನ್ಯ ಜ್ಞಾನ ಹುಯೇ ಭಿ
ಇದ್ಮಾಕಾರದ ಸಾಮಾನ್ಯ ಜ್ಞಾನ ನಿಮ್ಗಾಯಿತು. ಆಗಿದರೂ ಕೂಡ ಸರ್ಪಾದಿಕ ವಿಕ್ಷೇಪಕ ಕಾರಣ, ವಿಕ್ಷೇಪಕ್ಕೆ ಸರ್ಪಾದಿಕ ವಿಕ್ಷೇಪಕಲ್ಲ, ಆ ವಿಕ್ಷೇಪಕ ಕಾರಣ ಇದಮ ಅಂಶ ಅಜ್ಞಾನ ಸಂಭವಿಸುತ್ತದೆ. ಅಜ್ಞಾನದಲ್ಲಿ ಭ್ರಾಂತಿ ಆಗ್ತದೆ. ಜ್ಞಾನ ಭ್ರಾಂತಿ ಅಂದ್ರೇನು? ಆ ಸಾಮಾನ್ಯ ಅಂಶದು ಅಜ್ಞಾನ ಹೇಳಿದರೂ ಸಂಭವಿಸುತ್ತದೆ. ಸಾಮಾನ್ಯ ಜ್ಞಾನ ಆಗಿದ್ರು ಕೂಡ ಇದಮ ಅಂಶದು ಅಜ್ಞಾನ ಅಂತ ಹೇಳಿ, ಯಾಕೆ ವಿಕ್ಷೇಪನ ನಿವರ್ತಿ ಆಗಿಲ್ಲ ಸರ್ಪ ಮೊದಲಾಗು. ಆ ಸಾಮಾನ್ಯ ಅಂಶದು ಅಜ್ಞಾನ ಅಂತ ಹೇಳಿದ್ರೂ ಕೂಡ ಸಂಭವಿಸುತ್ತದೆ. ಈ ರೀತಿಯಿಂದ ಇದಮಾಕಾರ ಸಾಮಾನ್ಯ ಜ್ಞಾನ ಹುಯೇಬಿ ಆಗಿದ್ರೂ ಕೂಡ ಇದಮಾಕಾರ ಸಾಮಾನ್ಯ ಜ್ಞಾನ, ಇದಮಾಕಾರವೇ ಸಾಮಾನ್ಯ ಜ್ಞಾನ ಆಗೈತೀನಿ, ಭ್ರಾಂತಿಯರೇ ನಿವರ್ತಿ ಆಗಿಲ್ಲ, ಭ್ರಾಂತಿಯರೇ ನಿವರ್ತಿ ಆಗಿಲ್ಲ. ಹೌದಾ? ಇದಮಾಕಾರ ಸಾಮಾನ್ಯ ಜ್ಞಾನ ಆಗಿದ್ರೂ ಕೂಡ ಕಾರ್ಯಸಹಿತ ಅಜ್ಞಾನಕ್ಕೆ ವಿಷಯ ರಜ್ಜು ಮೊದಲಾದವುಗಳ ಸಾಮಾನ್ಯ ಜ್ಞಾನ ಅದಕ್ಕೆ ಅಧಿಷ್ಠಾನ ಅಂತ ಹೇಳಿದ್ರೆ ಸಂಭವಿಸ್ತೈತಿ. ಅಧಿಷ್ಠಾನದಲ್ಲಿ ಭ್ರಾಂತಿ ನಿವೃತ್ತಿ ಆಗ್ತದೆ. ಅದಕ್ಕೆ ಸಾಮಾನ್ಯ ಅಂಶ ಹೇಳುವುದು ಸಂಭವಿಸುತ್ತದೆ. ಕಾರ್ಯಸಹಿತ ಅಜ್ಞಾನಕ್ಕೆ ವಿಷಯ ಹಗ್ಗ ಮೊದಲಾದವುಗಳಿಗೆ ಸಾಮಾನ್ಯ ಅಂಶ ಅಂತ ಹೇಳುವುದು ಸಂಭವಿಸುತ್ತದೆ. ಅದಕ್ಕೆ ಅವು ಇದಮಕ್ಕೆ ಅವರು ರಜ್ಜು ಮೊದಲಾದವರು ವಿಶೇಷ ಅಂದರು, ಇವರು ಇದಮಾಕಾರ ಸಾಮಾನ್ಯ ಇದಮಂದಿರು. ಈ ಇದಮಾಕಾರ ಸಾಮಾನ್ಯ ಅಂಶಕ್ಕೆ ಆ ಕಾರ್ಯಸಹಿತ ಅಜ್ಞಾನಕ್ಕೆ ವಿಷಯ ಹೇಳಿದರೂ ಸಂಭವಿಸುತ್ತದೆ ಅಂತ ಹೇಳ್ಕತಾರೆ. ಆದ್ದರಿಂದ ಇದಮ ಅಂಶದಲ್ಲಿ ಅಧಿಷ್ಠಾನತ ಸಂಭವ ಇರೋಣದ್ರದಿಂದ ನೋಡಿ, ಅಧಿಷ್ಠಾನತ ಅದು ಈ ಇದಮ ಅಂಶದಲ್ಲಿ ಅಧಿಷ್ಠಾನತ ಅಂತ ಸಂಭವ ಆಗಿರೋಣದ್ರದಿಂದ ಆಧಾರ ಅಧ್ಯಸ್ಥಕ ವಿಷಯ ಅಂತ ಹೇಳಿದಿರಲ್ಲ, ಅಧಿಷ್ಠಾನ ಅಧ್ಯಸ್ಥಕ್ಕೂ ಏಕ ಜ್ಞಾನಕ್ಕೆ ವಿಷೇತ. ಈಗ ಇದಮ ಅಂಶದಲ್ಲಿನೂ ಕೂಡ ಅಧಿಷ್ಠಾನತ ಸಂಭವ ಆಗಿರೋಣದಿಂದ ಅವರಲ್ಲಿ ಆಧಾರ ಅಂತ ಹೇಳ್ಯಾರ. ಪರಂತು ಇದಮ ಅಂಶದಲ್ಲಿನೂ ಕೂಡ ಅಧಿಷ್ಠಾನತ ಸಂಭವಿಸುತ್ತದೆ. ಇದಮ ಅಂಶದಲ್ಲಿನೂ ಕೂಡ ಅಧಿಷ್ಠಾನತ ಅಧಿಷ್ಠಾನತ ಅಂದ ಮೇಲೆ ಅದು ಏಕಜ್ಞಾನಕ್ಕೆ ವಿಷಯ ಅಂತ ಹೇಳೋದು ಸಂಭವಿಸುತ್ತದೆ. ಅಯಂ ರಜ್ಜು, ಅಯಂ ಸರ್ಪ, ಇದಂ ರಸ್ತ ಅಂತ ಹೆಂಗೆ ಕೇಳಿದ್ರು. ಹಾಂ, ಇಬ್ಬರದು ಸಮಾಧಾನ ಹೇಳಿದ ಬೆಳೆಯತ್ತವ್ರು ಇಬ್ಬರಿಗೆ. ಒಟ್ಟು ಸಾಂಪ್ರದಾಯಿಕ ಮತ ಯಾನ ಆಧಾರ ಅಧ್ಯಸ್ಥಕ್ಕೆ ಏಕಜ್ಞಾನಕ್ಕೆ ವಿಷೇತ. ಸಾಂಪ್ರದಾಯಿಕ ಮತನ ಎತ್ತಿಕೊಂಡು ಅವ್ರದ್ದು ಮತ ಇವರು ಹೇಳ್ಕೊಂಡು ಬಂದರು. ಅಧಿಷ್ಠಾನ ಅಧ್ಯಸ್ಥಂಕು ಏಕಜ್ಞಾನಕ್ಕೆ ವಿಷೇತ ಸಂಪ್ರದಾಯಸೇ ಪ್ರಾಪ್ತ ಹೈ. ಸಾಂಪ್ರದಾಯ ಅಂದರೆ ಪದ್ಮಪಾದಾಚಾರ್ಯ ಮತಾನುಸಾರವಾಗಿ ಸಂಭವಿಸುತ್ತದೆ. ತಾಕಾಬಿ ವಿರೋಧ ನೈ, ಅವರಿಗೆ ವಿರೋಧ ಇಲ್ಲ, ಅವರಿಗೆ ವಿರೋಧ ಇಲ್ಲ. ತಿಳಿತಾ? ಪದ್ಮಪಾದಾಚಾರ್ಯಗೆ ನಾವು ವಿರೋಧ ಹೋಗಿಲ್ಲ. ಹಾಂ, ತಿಳಿತಿಲ್ಲ, ಏನಿಲ್ಲ. ಒಬ್ಬನೇ ಇವರಿಗೆ ವಿರೋಧ. ಇವರು ಮೂರು ಮಂದಿ ಒಂದೇ. ಅವರ ಪ್ರಕ್ರಿಯೆ ಭಿನ್ನ. ಪರಂತು ಮೂರು ಮಂದಿ ಒತಟಿ ಪೂರ್ವ ಪಕ್ಷಿಯವರು, ನೀವು ಒಬ್ಬನೇ ಸಿದ್ಧಾಂತಿ. ಯಾರು? ಕವಿತಾರ್ಕಿ. ಈಗ ಮುಂದೆ ಹಾಂ ಆಯ್ತಾ? ಈಗ ಹಿಂದೆ ಪಂಚಪಾದಿಕ ಪದ್ಮಪಾದಾಚಾರ್ಯ ಮತಾನು ಹೇಳಿದ್ರಿಲ್ಲ. ಮತ್ತು ಎರಡನೇದು ಶ್ರೀ ಸರ್ವಜ್ಞಾತ ಮುನಿ ಸಂಕ್ಷೇಪಚಾರಿಕ ಸರ್ವಜ್ಞ. ಅವ್ರ ಇಬ್ಬರ ಯಾನ ವ್ಯತ್ಯಾಸ ಏನದ ಅದು ಹೇಳ್ತಾರೆ. ಪಂಚಪಾದಿಕ ಸಂಕ್ಷೇಪ ಶಾರೀರಿಕೆ ಮತಿಗೆ ವಿಲಕ್ಷಣತಾ ಅವ್ರ ತಾಮೇ ರಹಸ್ಯ. ಅದರಲ್ಲಿ ರಹಸ್ಯ ಏನು ಇದು ನೋಡ್ರಿ, ಸ್ವಲ್ಪ ಲಕ್ಷ ಇಟ್ಕೊಂಡು ನೋಡ್ರಿ, ಅಂದರೆ ನಿಮಗೆ ಓದಂದ ಊಚಲೆ ಬರಲ್ಲ ಅಂತಲ್ಲ. संक्षेप शारीरिक की रीति से ಸಂಕ್ಷೇಪ ಶಾರೀರಿಕ ಶ್ರೀ ಸರ್ವ ಮ್ಯಾಲ ಬರೋದು ಮ್ಯಾಲಿಂದು ಈ ಕಡೆ ಬರೋದಿಲ್ಲ, ಎರಡು ಕಡೆ. ಹಾಂ, ಅಂದರೆ ಮೊದಲ ಸಂಕ್ಷೇಪ ಶಾರೀರಿಕ ರೀತಿಯಿಂದ ವಿಶೇಷ ಅಂಶದಲ್ಲಿ ಅಧಿಷ್ಠಾನತ ಇರುತ್ತದೆ. ಸರ್ವಜ್ಞಾತ ಮುನಿಗಳು ಹಗ್ಗ ಮೊದಲಾದವುಗಳಿಗೆ ಅಧಿಷ್ಠಾನ ಅಂತ ಹೇಳಿರಲಿಲ್ಲ. ರಜ್ಜುತ್ವ ಶುಕ್ತಿತ್ವಕ್ಕೆ ಅಧಿಷ್ಠಾನ ಅಂದರೆ ಆ ಹಗ್ಗದ ವಿಶೇಷ ಅಂಶ. ರಜ್ಜುತ್ವ ಶುಕ್ತಿತ್ವ ಅದು ವಿಶೇಷ ಅಂಶ ಅಂದರು. ಅದ್ರಾಗ ಅವರು ಅದಕ್ಕೆ ಅಧಿಷ್ಠಾನ ಅಂದರು.
ಹೌದಿಲ್ಲ. सामान्य अंश में आधार अधिष्ठानता नहीं. ಸಾಮಾನ್ಯ ಅಂಶ ಅಂದರೆ ಇದಂ ಆಧಾರ, ಅವ್ರ ಆಧಾರ ಅಂದ್ರೆ ಇದಂ ಕ. ಅದಕ್ಕೆ ಇವರು ಸಂಕ್ಷೇಪ ಶಾರೀರಿಕರು ಆಧಾರ ಅದು ಅಧಿಷ್ಠಾನ ಅಂತ ಹೇಳಿಲ್ಲ. ಗೊತ್ತಾಗಿಲ್ಲ, ಅವ್ರು ಅಧಿಷ್ಠಾನ ಅಂದಿಲ್ಲ. ವಿಶೇಷ ಅಂಶ ಮೇ ಆಧಾರತಾ नहीं. ವಿಶೇಷ ಅಂಶ ಯಾನ್ ಹಗ್ಗ ಶಕ್ತಿ ಮೊದಲಾದ ರಜ್ಜುತ್ವ ಶುಕ್ತಿತ್ವ ವಿಶೇಷ ಅಂಶಕ್ಕೆ ಅಧಿಷ್ಠಾನ ಅಂದಾರೆ. ಅದಕ್ಕೆ ಆಧಾರ ಅಂದಾರೇನು? ಯಾರು? ಸರ್ವಜ್ಞಾತ್ಮಗಳು. ಅದಕ್ಕೆ ಪದ್ಮಪಾದಾಚಾರ್ಯ ಆಧಾರ ಅಂದಾರ, पण ಸರ್ವಜ್ಞಾತ್ಮಗಳು ಆಧಾರ ಅಂದಿಲ್ಲ. ಯಾ ಮತ ಮೇ ಏನ್ರಿ ಪದ್ಮಪಾದಾಚಾರ್ಯ ಮತದಲ್ಲಿ ಸಾಮಾನ್ಯ ಅಂಶ ಮೇ ಅಧಿಷ್ಠಾನತ ಹೈ. ಸಾಮಾನ್ಯ ಅಂಶದಲ್ಲಿ ಅಂದರೆ ಇದಮುಖ ಸಾಮಾನ್ಯ ಅಂಶ अधिष्ठानता है, इतना भेद है. सामान्य अंश में अधिष्ठानता है. ಇಬ್ಬರಲ್ಲಿ ಇಷ್ಟು ಭೇದ, ಇಷ್ಟು ಭೇದ ಗೊತ್ತಾಯ್ತಲ್ಲ, ಅದು ಒಂದೊಂದೊಂದು ಬರೆದಿ ನೋಡ್ರಿ. ಅವರ ವಿಶೇಷ ಅಂಶ ಮೇ ಆಧಾರತಾ ಕಾ ಅಭಾವ ಇಸ್ ಮತ ಬೇಬಿ ಸಮಾನ है. ಇಬ್ಬರ ಮತದಲ್ಲಿ ಮೂರನೇ ಆಕಡ ನೋಡ್ರಿ. ವಿಶೇಷ ಅಂಶದಲ್ಲಿ ಆಧಾರ ಇಬ್ಬರು ಅಂದಿಲ್ಲ. ವಿಶೇಷ ಅಂಶಕ್ಕೆ ಇದನ್ನು ಸಾಮಾನ್ಯ ಅಂಶಕ್ಕೆ ಆಧಾರ ಅಂತಂದರೆ ವಿಶೇಷ ಅಂಶಕ್ಕೆ ಆಧಾರ ಪದ್ಮಪಾದಾಚಾರ್ಯ ಅಂದರೇನು? ಹಗ್ಗ ಮೊದಲಾದವಳು ರಜ್ಜುತ್ವಕ್ಕೆ ಆಧಾರ ಅಂತ ಸರ್ವಜ್ಞಾತ್ಮಗಳು ಅಂದರೇನು? ಇಬ್ಬರ ಮತದಲ್ಲಿ ಇದು ಸಧರ್ಮ. ಇಬ್ಬರ ಮತದಲ್ಲಿ सधर्म. विशेष अंश में आधारता का अभाव इस मत में भी समान है. कहते अध्यस्त से अभिन्न होय के प्रतीत होवे सो आधार कहिए है. ಅಧ್ಯಸ್ಥದೊಡನೆ ಅಭಿನ್ನವಾಗಿ ತೋರ್ತದೆ, ಅದಕ್ಕೆ ಆಧಾರ ಅಂತ ಹೇಳ್ಯಾರ. ರಜ್ಜು ಸರ್ಪ इस रीति से जो प्रतीत होवे तो अध्यस्त से अभिन्न होय के ವಿಶೇಷ ಅಂಶ ಪ್ರತೀತಿ ಹೋವೆ. ಒಂದು ವೇಳೆನೋ ಹಗ್ಗ ಸರ್ಪ ಈ ರೀತಿಯಿಂದ जो प्रतीत होवे तो अध्यस्त से अभिन्न होय के विशेष अंश प्रतीत होवे है, प्रतीत होवे, परंतु उक्त रीति से प्रतीत होवे नहीं. ಹಿಂಗೆ ತೋರಲ್ಲ, ಹಗ್ಗ ಸರ್ಪ ಹಿಂಗೆ ತೋರಲ್ಲ. ಯಾತೆ विशेष रूप से रज्जु आधार नहीं. विशेष रूप से ವಿಶೇಷ ರೂಪದಿಂದ ಹಗ್ಗ ಆಧಾರ ಇಲ್ಲ. ವಿಶೇಷ ರೂಪ से रज्जु आधार नहीं. ತಿಳಿಯುತ್ತಿಲ್ಲ ಅಲ್ಲಿ ಅಷ್ಟು ನೋಡಿ. ಈಗ ಸ್ವಲ್ಪ ನೋಡ್ರಿ ಈ ಕಡೆ ನೋಡು. ಸಂಕ್ಷೇಪ ಶಾರೀರಿಕಾರು ಏನು ಕಿ ಅಧ್ಯಾಯ ಹೆಂಗೆ ಮಾಡಬೇಕು? आधार नहीं, आधार नहीं. रज्जु विशेष रूप से रज्जु आधार नहीं. अरे तल विशेष रूप से आधार नहीं. आधार नहीं अंदर ಏನಂದ್ರು? आधार आरोप्ययो एकस्मिन् ज्ञान भासम ಹಿಂದೆ ಹೇಳ್ಯಾರ ನೋಡ್ರಿ. आधार आरोप्ययो एकस्मिन् ज्ञान भासमानत्वं ಅಧ್ಯಾಸ ಮಾತ್ರ ವ್ಯಾಪ್ತ ಹೇಳಿದೇವಲ್ಲ. ಹಂಗೆ ರಜ್ಜು ಸರ್ಪ ಶುಕ್ತಿ ರಜತ್ ಹಿಂಗೆ ಪ್ರತೀತಿ ಯಾರಿಗೂ ತೋರುವುದೇ ಇಲ್ಲ. ರಜ್ಜು ಸರ್ಪ ಶುಕ್ತಿ ರಜತ ಹಿಂಗೆ ಯಾರಿಗೂ ತೋರುವುದೇ ಇಲ್ಲ. ಅದರ ಸಲುವಾಗಿ ಅವರು ಆಧಾರ ನೈ, ರಜ್ಜು ಆಧಾರ ನೈ. ತಿಳಿತಿಲ್ಲ. ಅದಕ್ಕೆ ಸಾದೃಶ್ಯ ಬರೆದಾರ ಅವುಗಳು. ಸಾದೃಶ್ಯ ಏನು? ಬ್ರಹ್ಮ ಸಾಮಾನ್ಯ ರೂಪದಿಂದ ಜಗತ್ತಿಗೆ ಆಧಾರ ಇದ್ದಾನೆ. ಬ್ರಹ್ಮ ಏನಿದ್ದಾನಲ್ಲ, ಬ್ರಹ್ಮ ಸಾಮಾನ್ಯ ಎಲ್ಲ ಕಡೆ ವ್ಯಾಪಕ ರೂಪದಿಂದ ಇರೋಣದಿಂದ ಸ್ವಮಹಿಮದಿಂದ ಈ ಜಗತ್ತಿಗೆ ಆಧಾರ ಬ್ರಹ್ಮನೇ ಇದ್ದಾನೆ. ಜಗತ್ತಿಗೆ ಆಧಾರ ಸಾಮಾನ್ಯ ರೂಪದಿಂದ ಜಗತ್ತಿಗೆ ಆಧಾರ ಯಾರಿದ್ದಾರ? ಬ್ರಹ್ಮನೇ ಇದ್ದಾನೆ. ಆದರೂ ಆ ಮಾಯಾ ವಿಶೇಷ ರೂಪದಿಂದ ಜಗತ್ತಿಗೆ ಆಧಾರ ಐತಿ. ಮಾಯಾ ವಿಶಿಷ್ಟವಾದ ಈಶ್ವರ ಅವ ಜಗತ್ತಿಗೆ ಆಧಾರ ಆಗ್ತಾನೆ. ಗೊತ್ತಿಲ್ಲ. ಅಂದಮೇಲೆ ಬ್ರಹ್ಮ ವಿಶೇಷ ರೂಪದಿಂದ ಜರ ಆಧಾರ ಅಂತ ನಾವು ಹೇಳಿದ್ರೆ, ಸಾಮಾನ್ಯ ರೂಪದಿಂದ ಆಧಾರ ಇದ್ದಾನೆ, ಅವನೇ ಆಧಾರ ಇದ್ದಾನೆ ಜಗತ್ತಿಗೆ, ಬ್ರಹ್ಮನೇ. ಹೌದಿಲ್ಲ? ವಿಶೇಷ ರೂಪದಿಂದ ಇಲ್ಲ. ಒಂದು ವೇಳೆ ನಾವು ಜರ ಕದಾಚಿತ ವಿಶೇಷ ರೂಪದಿಂದ ಆಧಾರ ಅಂತ ಹೇಳಿದರೆ ಅವ ಅಸಂಗಿದ್ದಾನ. ಆಧಾರ ಅಂತ ಹೇಳಿದ್ರಿ ನೀವು, ಅಸಂಗ ಅಂತ ಹೇಳ್ತೀರಿ, ಮತ್ತು ಆಧಾರ ಇದ್ದಾನಂದ್ರೆ ಅಸಂಗ ಅಂತೂ ಹೇಳ್ತೀರಿ, ಬ್ರಹ್ಮಚಾರಿ ಅಂತೂ ಹೇಳ್ತೀರಿ, ಒಬ್ಬರು ಹೆಣ್ಮಗಳು ಅದಾರ ಅವ್ರ ಬಲ್ಲಿ ಅಂತೂ ಹೇಳ್ತೀರಿ. ಅಂದರೆ ಹೆಂಗೆ ಸಂಭವಿಸ್ತದಾರ ಅವರು? ಬ್ರಹ್ಮಚಾರಿ ಅದಾರಿ ಮಹಾರಾಜರು, ಇಲ್ಲ ಅವ್ರ ಪಕ್ಕಾಗ ಒಬ್ರು ಹೆಣ್ಮಗಳು ಒಬ್ರು ಇದ್ರು ಅಂತಂದ್ರೆ ಹಂಗೆ ಸಂಭವಿಸಲ್ಲ.
ಅವನಿಗೆ ಅಸಂಗನೂ ಅಂತೀರಿ ಮತ್ತು ಜಗತ್ತಿಗೆ ಆಧಾರನೂ ಅಂತೀರಿ. ಅದಷ್ಟು ಹುಡ್ಕೊಂಡಿರ್ಬೇಕಲ್ಲ. ಹಾಂ ರೂಪನೇ ಆಧಾರ ನಹಿ, ಅಸಂಗ ರೂಪದಿಂದ ಆಧಾರ ಇಲ್ಲ. ಸಾಮಾನ್ಯ ರೂಪದಿಂದ ಆಧಾರ ಅಂತ ಹೇಳ್ತೇವೆ ನಾವು. ಬ್ರಹ್ಮ ಸಾಮಾನ್ಯ ರೂಪದಿಂದ ಆಧಾರ ಇದ್ದಾನೆ. ಮತ್ತು ಮಾಯಾ ವಿಶಿಷ್ಟ ಅಂದರೆ ಈಶ್ವರ ರೂಪದಿಂದ ಬಂದಂದ್ರೆ ನಾವು ಅಧಿಷ್ಠಾನ ಅಂತ ಹೇಳ್ತೇವೆ, ಹೇಳ್ತಿಲ್ಲ. ಪರಂತು ಮಾಯಾ ಸಾಮಾನ್ಯ ರೂಪದಿಂದ ಜಗತ್ತಿಗೆ ಆಧಾರ ಇಲ್ಲ. ಮಾಯಾ ಸಾಮಾನ್ಯ ರೂಪದಿಂದ ಜಗತ್ತಿಗೆ ಆಧಾರ ಇಲ್ಲ. ಹಂಗೆ ಶುಕ್ತಿ ವಿಶೇಷ ನೀಲಪೃಷ್ಠ ತ್ರಿಕೋಣ. ಶುಕ್ತಿಯ ವಿಶೇಷ ರೂಪ ಯಾವುದು? ನೀಲಪೃಷ್ಠ ತ್ರಿಕೋಣ. ಅದು ಆಧಾರ ಇಲ್ಲ, ಅದು ಆಧಾರ ಆಗುವುದಿಲ್ಲ. ನೀಲಪೃಷ್ಠ ತ್ರಿಕೋಣ ಸಾಮಾನ್ಯ ಇದಮ ರೂಪದಿಂದನೇ ಆ ಅಧಿಷ್ಠಾಂತ ಐತಿ. ಹಿಂಗೆ ಸರ್ವಜ್ಞಾತ ಮುನಿಗಳು ಅಂತ ಸಮಾಧಾನ ಹೇಳಿದರು. ಸರ್ವಜ್ಞಾತ ಮುನಿಗಳು ಸಮಾಧಾನ ಹೇಳಿದರು. ತಿಳಿತಾ? ಆಧಾರನೇ ಅಂದರೆ ಹಿಂಗೆ ತಿಳ್ಕೊಬೇಕು ಅಂತಾರೆ ಅವರು ಯಾರು. ಪರಂತು ಉಕ್ತ ರೀತಿ ಸೇ ಪ್ರತೀತ್ ಹೋವೇನಿ. ರಜ್ಜು ಸರ್ಪ ಹಿಂಗೆ ತೋರ್ತದೇನು? ಇದಮ್ ರಜತಮ್ನೇ ತೋರ್ತದೆ, ಪರಂತು ಹಿಂಗೆ ತೋರುವುದಿಲ್ಲ. ಯಾತೆ ವಿಶೇಷ ರೂಪತೆ ರಜ್ಜು ಆಧಾರ ನೈ. ಆದ್ದರಿಂದ ವಿಶೇಷ ರೂಪದಿಂದ ರಜ್ಜು ಅದು ಆಧಾರ ಇಲ್ಲ. ಈಸ ರೀತಿ ಸೇ ಪ್ರಥಮ ಪಕ್ಷ ಮೇ. ಪ್ರಥಮ ಪಕ್ಷವದು ಇಲ್ಲ, ಸರ್ವಜ್ಞಾತ ಮುನಿ ಇದು ಪ್ರಥಮ ಪಕ್ಷ. ಪದ್ಮಪಾದಾಚಾರ್ಯ ಎರಡನೇ ಪಕ್ಷ. ಪ್ರಥಮ ಪಕ್ಷ ಅಂದರೆ ಶ್ರೀ ಸರ್ವಜ್ಞಾತ ಮುನಿ ಅಂತ ಮ್ಯಾಲೆ ಬರೀರಿ. इदमत्व रूपते रज्जु में और शुक्ति में प्रमाणजन्य ज्ञान की प्रमेयता है. ಪ್ರಥಮ ಪಕ್ಷ ಅಂದರೆ ಸರ್ವಜ್ಞಾತ ಮುನಿಗಳಲ್ಲಿ ಇದಮತ್ವ ರೂಪದಿಂದ ಇದು ಇದಮ್ ಹೆಂಗಾಗೈತಂದ್ರೆ ಆ ಇಂದ್ರಿಯದಿಂದ ಇಂದ್ರಿಯಜನ್ಯ ಯಥಾರ್ಥ ದೋಷ ಕೂತ್ಕೊಂಡಿದ್ರು ಕೂಡ ರಜ್ಜುವಿನಲ್ಲಿ ಶುಕ್ತಿಯಲ್ಲಿ ಪ್ರಮಾಣಜನ್ಯ ಜ್ಞಾನ, ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನಕ್ಕೆ ಪ್ರಮೇಯತ ಇರುತ್ತದೆ. ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಾಕ ಇದೆ, ಮತ್ತು ಅದ್ಮೇಲೆ ಪ್ರಮೇಯತ ಇರುತ್ತದೆ. ಪ್ರಮೇಯತ್ವ ಎಲ್ಲ ಒಂದೇ. ಪ್ರಮಾಜ್ಞಾನಕ್ಕೆ ಯಾವುದು ವಿಷಯವಾಗಿರೋದು ಅದಕ್ಕೆ ಪ್ರಮೇಯತ್ವ. ಹೆಂಗೆ ಜ್ಞೇಯತ್ವ, ಅಭಿಜ್ಞೇಯತ್ವ, ಅಸ್ತಿತ್ವ ಇತಿ ಪದಾರ್ಥ ಸಂಕೀರ್ತನಂ. ಪದಾರ್ಥ ಅಂದರೆ ಅದಕ್ಕಂತಾರೆ ಪ್ರಮೇಯತ್ವ ಇತಿ ಪದಾರ್ಥ ಸಂಕೀರ್ತನಂ. ತಿಥಿಲಿಗ ಪ್ರಮೇಯತ ಹೈ. ಹಾಂ, ಪದಶಾರ್ಥ ಪದಾರ್ಥ ನ್ಯಾಯ. ಹಾಂ, ವೇದಾಂತಿ. रज्जुत्व रूपते तथा शुक्तित्व रूपते प्रमेयता के अभावते. ಅವು ರಜ್ಜುತ್ವ ಶುಕ್ತಿತ್ವ ಇವು ಎರಡು ಪ್ರಮೇಯ ಅದಾವೇನು ಅಂದ್ರೆ ಪ್ರಮಾಣಜನ್ಯ ಜ್ಞಾನಕ್ಕೆ ಪ್ರಮೇಯ ಅಂದ್ರೆ ಹಿಂಗೆ ವಿಷಯ. ಪ್ರಮಾಣಜನ್ಯ ಜ್ಞಾನಕ್ಕೆ ವಿಷಯ ಇದಮದ. ಪರಂತು ಹಗ್ಗ ಶುಕ್ತಿ ಮೊದಲಾದವುಗಳು ಈ ಇಂದ್ರಿಯದಿಂದ ಪ್ರಮಾಣದಿಂದ ಅವು ಯಥಾರ್ಥ ಆಗ್ಯಾವೂ ಇಲ್ಲ, ಆಗಿಲ್ಲ. ಅವು ಆವೃತ್ತದವು. ಒಂದು ವೇಳೆ ಅವು ಜರ ಕದಾಚಿತ್ ಅನಾವೃತ್ತ ಅಲ್ಲ, ಆವೃತ್ತರೆ ಅದಾವೆ, ಅದಕ್ಕೆ ಅವು ಪ್ರಮೇಯತ ಇಲ್ಲ. ಅವುಗಳಲ್ಲಿ ಪ್ರಮೇಯತ ಇಲ್ಲ. ಇದನ್ನು ಮಾತ್ರ ಪ್ರಮೇಯತ ಸಂಭವಿಸುತ್ತದೆ. ಪರಂತು ರಜ್ಜುತ್ವ ಶುಕ್ತಿತ್ವ ಮೊದಲಾದವುಗಳು ಅವು ಪ್ರಮೇಯತಾದ ಅಭಾವ. ಅಂದರೆ ಅವುಗಳಲ್ಲಿ ಆವೃತ್ತದವು. ಒಂದು ಅವಕ್ಕೂ ಕೂಡ ನಾವು ಅನಾವೃತ್ತ ಅಂತ ಅಂದೇವಂದ್ರೆ ಆ ಸರ್ಪ ಬೆಳ್ಳಿ ಅಧ್ಯಾಸಿ ಆಗಲ್ಲ. ಸರ್ಪ ಬೆಳ್ಳಿ ಅಧ್ಯಾಸಿ ಆಗಲ್ಲ. ಅದಕ್ಕೆ ಆ ಪ್ರಮೇಯತಾಕೆ ಅಭಾವತೆ ಅಜ್ಞಾತತ್ವ ಹೋನೇತೆ. ಅಜ್ಞಾತತ್ವ ಇರುಣದಿಂದ, ಅವು ಅಜ್ಞಾತತ್ವ ಇರುಣದಿಂದ. ಸರ್ಪ ರಜತ್ಕ ಅಧಿಷ್ಠಾಂತ ಹೇ ಅಂದರೆ ವಿಶೇಷದ ಅಜ್ಞಾನವೇ ಅಧ್ಯಾಸಕ್ಕೆ ಕಾರಣ. ವಿಶೇಷದ ಅಧ್ಯಾಸಕ್ಕೆ ಕಾರಣ ಸರ್ಪ ರಜತ್ಕ ಅಧಿಷ್ಠಾಂತ ಹೈ. ಅಥವಾ ಅವ್ರು ದ್ವಿತೀಯ ಪಕ್ಷ ದ್ವಿತೀಯ ಅಂದರೆ ಪದ್ಮಪಾದಾಚಾರ್ಯ ಪಕ್ಷದಲ್ಲಿ
ತೃತೀಯ ಪಕ್ಷ ಅಂದ್ರೆ ದ್ವಿತೀಯ ತೃತೀಯ ದ್ವಿತೀಯ ಪದ್ಮಪಾದಾಚಾರ್ಯ. ಆವರಣ ಶಕ್ತಿ ವಿರೋಧಿ, ಆವರಣ ಶಕ್ತಿಗೆ ವಿರೋಧಿ ಪ್ರಮಾಕಿ ಅಂದ್ರೆ ಇದಂ. ಆವರಣ ಶಕ್ತಿಗೆ ವಿರೋಧಿ ಯಾವುದು? ಇದಂ. ಜ್ಞಾನಕಿ ವಿಷೇತಾರೂಪ ಪ್ರಮೇತ ಇದಮತ್ವ ರೂಪಮೇ ಹೈ. ಆವರಣ ಶಕ್ತಿಗೆ ವಿರೋಧಿವಾಗಲ್ಪಟ್ಟಂಥ ಪ್ರಮಾ ಅಂದರೆ ಜ್ಞಾನಕ್ಕೆ ವಿಷೇತ ರೂಪ ಪ್ರಮೇತ ಆ ಇದಮತ್ವ ರೂಪದಿಂದ ಅದ, ಇದಮತ್ವ ರೂಪದಿಂದ ಅದ. ಪರಂತು ವಿಕ್ಷೇಪ ಶಕ್ತಿ ವಾಲೆ ಅಜ್ಞಾನಿಕೆ ವಿಷೇತ, ವಿಕ್ಷೇಪ ಶಕ್ತಿ ಉಳ್ಳ ಅಜ್ಞಾನಕ್ಕೆ ವಿಷಯ ಅಂದರೆ ಕಾರ್ಯ, ವಿಕ್ಷೇಪ ಶಕ್ತಿ ಕಾರ್ಯ. ಕಾರ್ಯ ಜ್ಞಾತಮೇವಿ ಸಂಭವೇ ಹೇ, ಜ್ಞಾತದಲ್ಲಿ ಆದರೂ ಕೂಡ ಜ್ಞಾತ ಜ್ಞಾತದ ನೋಡ ಇದಂ ಜ್ಞಾತದಿಲ್ಲ, ಜ್ಞಾತದಲ್ಲಿನೂ ಕೂಡ ಸಂಭವಿಸುತ್ತದೆ. ಯಾತೆ ಇದಮತ್ವ ರೂಪತೆ ಹಿ ರಸ್ತಾದಿಕನಿಕೆ ಅಧಿಷ್ಠಾಂತ ಹೇ. ಆದ್ದರಿಂದ ಇದಮತ್ವ ರೂಪದಿಂದಲೇ ಇದಮಕ್ಕೇನೆ ಅಧಿಷ್ಠಾಂತ, ಜ್ಞಾತ ಅಧಿಷ್ಠಾನದಲ್ಲಿನೂ ಕೂಡ ಅಧ್ಯಾಸ ಆಗುವುದು ಸಂಭವಿಸುತ್ತದೆ. ಅದಕ್ಕೆ ಇದಮತ್ವ ರೂಪದೇ ರಸ್ತಾದಿಗಳಿಗೆ ಅಧಿಷ್ಠಾಂತ ಇರುತ್ತದೆ. ಇದಮಾಕಾರ ವೃತ್ತಿ ಉಪೀತ ಚೇತನ ಅವಿದ್ಯಾ ಕ್ಷೋಭ ಹೊಂದಿ ಸರ್ಪರಸ್ತಾದಿಗಳು ಅದು ಅಂತ ನಿರ್ದೋಷ ಲಕ್ಷಣ. ಇದು ಇದಂ ಅಂದರೆ ಇದಂ ರೂಪದಿಂದನೂ ಕೂಡ ಬೆಳ್ಳಿ ಮೊದಲಾದವುಗಳಿಗೆ ಅಧಿಷ್ಠಾಂತ ಹೇಳುವುದು ಸಂಭವಿಸುತ್ತದೆ. ಆಯ್ತಾ? ಅಲ್ಲಿ ತೆಳಗ ಯಾನ್ 4ನೇದು ಯಾನ್ ಬರ್ದಿದೆ ನೋಡ್ರಿ, ಅಲ್ಲಿ ಅಲ್ಲಿ ಹಾಂ ಅಜ್ಞಾನ ಅಲ್ಲ, ಅಜ್ಞಾತ ಅಜ್ಞಾತ ಏತೆ ಅಜ್ಞಾತ ಅಧಿಷ್ಠಾನದಲ್ಲಿ, ಅಜ್ಞಾತ ಜ್ಞಾತ ಅಲ್ಲ. ಈಗ ಅವ್ರೇನು ಹೇಳಕತ್ತಾರೆ ಇಲ್ಲಿ, ವಿಕ್ಷೇಪ ಶಕ್ತಿಗಳು ಅಜ್ಞಾನದ ವಿಷಯತ, ವಿಕ್ಷೇಪ ಶಕ್ತಿ ಅಜ್ಞಾನಕ್ಕೆ ವಿಷಯ ಕಾರ್ಯ ರಜ್ಜು ಸರ್ಪ ಬೆಳ್ಳಿ ಇವುಗಳು ಜ್ಞಾತದಲ್ಲಿನೂ ಕೂಡ, ಜ್ಞಾತ ಅಂದರೆ ಇದಂ ಜ್ಞಾತದಲ್ಲ, ಇದಂ ಪ್ರಮಾ ಅಂತ ಹೇಳಿದೆವು, ಮತ್ತು ಜ್ಞಾತನೇ ಅದ. ಅದರಲ್ಲಿ ಇದಮತ್ವ ರೂಪದಿಂದ ಬೆಳ್ಳಿ ಮೊದಲ ವಿಕ್ಷೇಪ ಶಕ್ತಿಗಳ ಅಜ್ಞಾನಕ ವಿಷೇತ ಅಂದರೆ ಕಾರ್ಯ ಸರ್ಪ ಬೆಳ್ಳಿ ಜ್ಞಾತದಲ್ಲಿನೂ ಕೂಡ ಹೇಳು ಸಂಭವಿಸುತ್ತದೆ. ಆದರೆ ಇದಮತ್ವ ರೂಪತೆ ಹಿ ರಸ್ತಾದಿಕನಿಕಿ ಅಧಿಷ್ಠಾಂತ ಹೈ, ಅಧಿಷ್ಠಾಂತ ಹೈ. ಈ ಕಡೆ ಏನು ಬರೆದಿರೋದು ಈಚೆ ಕಡೆ ಹಾಂ ಹಾಂ ಅಂದರೆ ಯಾರು ಮ್ಯಾಲ ಸಂಕ್ಷೇಪ ಶಾರೀರಿಕ ಸರ್ವಜ್ಞ ಹಿಂಗೆ ಬರೆದಿದ್ರು ನೋಡಿ ದೊಡ್ಡ ಅಕ್ಷರ. ಹಾಂ ಪದ್ಮಪಾದಾಚಾರ್ಯದಲ್ಲಿ ಜ್ಞಾತ ಅಧಿಷ್ಠಾನ, ಜ್ಞಾತ ಹಾಂ ಅಧ್ಯಾಸಗಳು ಸಹ ಅದು ಅಧಿಷ್ಠಾನ ಹೇಳಿದ್ರು ಸಂಭವಿಸುತ್ತದೆ. ಸರ್ವಜ್ಞಾತ ಮುನಿಗಳಲ್ಲಿ ಅಜ್ಞಾತ ಅಧಿಷ್ಠಾನ ಹಿಂಗೆ ಅವರು ಸಮಾಧಾನ ಹೇಳಿದರು. ಈಗ ಮತ್ತು ಇದರದೇ ರಹಸ್ಯ ಇದಿಷ್ಟೆಲ್ಲ ಹೇಳಿದೆವು ನಿಮ್ಗೆ. ಇದರ ರಹಸ್ಯ ಅನ್ನೋದ ಇವರು ಅಧಿಷ್ಠಾಂತ ಅಜ್ಞಾತತ ಜ್ಞಾತತ ಇಷ್ಟೆಲ್ಲ ಹೇಳಿದ್ರೆ ಖರೆ ಇವೆಲ್ಲ ಹಗ್ಗ ಅಧಿಷ್ಠಾನ, ಹಗ್ಗ ಜ್ಞಾತ ಐತಿ, ಹಗ್ಗ ಅಜ್ಞಾತ ಐತಿ, ಆ ಇದಮೋಮ ಅಜ್ಞಾತ ಜ್ಞಾತ ಇವೆಲ್ಲ ಇಷ್ಟೆಲ್ಲ